ಗುಡ್ ಮಾರ್ನಿಂಗ್. ನಿಮ್ಮೆಲ್ಲರೂ ಒಪಿನಿಯನ್ ತೊಗೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಮಾರ್ನಿಂಗ್ ಬೇಸಿಕ್ ವರ್ಕ್ ಮುಗಿಸ್ಕೊಂಡು ಜಿಮ್ ಹೋಗಿ ಶಿಲಾಜಿತ್ ಕುಡ್ದು ದೇವ್ರ ದೀಪ ಹಚ್ಚಿ ಒಳ್ಳೆಯದಲ್ಲ ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡೀನಿ. ಫಸ್ಟ್ ಪ್ರೊಫೆಷನ್ ಜಿಮ್ ಟ್ರೈನರ. ಮಾರ್ನಿಂಗ್ ಟ್ರೈನಿಂಗ್ ಸೆಷನ್ ಮುಗಿಸ್ಕೊಂಡು ಫಸ್ಟ್ ಮೀಲ್ ತೊಗೊಂಡು 30 ಮಿನಿಟ್ಸ್ ಸೈಕ್ಲಿಂಗ್, ಮನೆಗೆ ಬಂದು ಸೆಕೆಂಡ್ ಮೀಲ್ ತೊಗೊಂಡು ನಾನು ಸೆಕೆಂಡ್ ಪ್ರೊಫೆಷನ್ ಗೌರ್ಮೆಂಟ್ ಹಾಸ್ಪಿಟಲ್ ಸೈಂಟಿಸ್ಟಾಗಿ ವರ್ಕ್ ಮಾಡ್ತೀನಿ. ವರ್ಕ್ ಮುಗಿಸ್ಕೊಂಡು ಥರ್ಡ್ ಮೀಲ್ ತೊಗೊಂಡು ನಾನು ಲೆಕ್ಚರಿಂಗು ಮಾಡ್ತೀನಿ. ಲೆಕ್ಚರಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಜಿಮ್ ಬಂದು ಪ್ರೀ ವರ್ಕೌಟ್ ಮೀಲ್ ತೊಗೊಂಡು ಚೆಸ್ಟ್ ವರ್ಕೌಟಿಗೆ ವಾರ್ಮಪ್ ಮಾಡ್ತೀನಿ. ಚೆಸ್ಟ್ ವರ್ಕೌಟ್ದಾಗ ಫ್ಲ್ಯಾಟ್ ಡಂಬಲ್ ಪ್ರೆಸ್, ಡಂಬಲ್ ಫ್ಲೈಸ್, ಇನ್ಕ್ಲೈನ್ ಡಂಬಲ್ ಪ್ರೆಸ್, ಡಂಬಲ್ ಫ್ಲೈಸ್, ಡಿಕ್ಲೈನ್ ಡಂಬಲ್ ಪ್ರೆಸ್, ಡಂಬಲ್ ಫ್ಲೈಸ್, ಚೆಸ್ಟ್ ಶೇಪ್ ಸಲುವಾಗಿ ಕ್ರಾಸ್ ಕೇಬಲ್ದಾಗ ವರ್ಕೌಟ್ ಮುಗಿಸ್ಕೊತೀನಿ. ಈವ್ನಿಂಗ್ ಟ್ರೈನಿಂಗ್ ಸೆಷನ್ ಮುಗಿಸ್ಕೊಂಡು ಜಿಮ್ ಮ್ಯಾಚ್ ನೋಡಿ ಜಿಮ್ ಕ್ಲೋಸ್ ಮಾಡಿ ಮನೆಗೆ ಬಂದು 5ನೇ ಮೀಲ್ ಮುಗಿಸ್ಕೊಂಡು ಡೇ ಎಂಡ್ ಮಾಡ್ತೀನಿ. ನಾನು ಸ್ಟೋರಿದಾಗ ಮೆನ್ಷನ್ ಮಾಡಿದ್ದೆ ನನ್ನ ಲೈಫ್ದಾಗ ಆದಂಥ ಕೆಟ್ಟ ಮತ್ತು ಒಳ್ಳೆ ಸಿಚುವೇಶನ್ನ ಶೇರ್ ಮಾಡ್ಕೋತೀನಿ ಎಕ್ಸ್ಪೀರಿಯನ್ಸನ್ನಂತ. ಇದು ನಾನು PUC ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ 3 ಚಾನ್ಸ್ ತೊಗೊಂಡಿನಿ ಪಾಸ್ ಆಗೋಕೆ. ನೆಕ್ಸ್ಟ್ ನಂದು ಡಾಕ್ಟ್ರೇಟ್ ಸರ್ಟಿಫಿಕೇಟ ನಾನು PhD ಫಾರಿನ್ ಕೊಲಾಬ್ರೇಷನ್ದಾಗ ಮುಗಿಸ್ಕೊಂಡಿನಿ. ಯಾಕೆ ಇದನ್ನು ಶೇರ್ ಮಾಡತ್ತೀನಿ ಅಂದ್ರೆ ನಾನು ಫೇಲ್ ಆದಾಗ ಅಂದ್ಕೊಂಡಿದ್ದೆ ನನ್ನ ಲೈಫ್ದಾಗ ಇನ್ನು ಯಾವತ್ತೂ ಸಕ್ಸೆಡ್ ಆಗಿಲ್ಲ ಅಂತ. ಬಟ್ ಹಾರ್ಡ್ ವರ್ಕ್ ಮಾಡಿದಾಗ ನಾನು ಈ ಸಿಚುವೇಶನ್ದಾಗಿದ್ದೀನಿ ಮತ್ತು ಈ ಪೊಸಿಷನ್ದಾಗಿದ್ದೀನಿ. ಯಾವತ್ತೂ ಎಲ್ಲರ ಲೈಫ್ದಾಗ ಫೇಲ್ಯೂರ್ಸ್ ಇರ್ತಾವೆ, ಬಟ್ ಅದನ್ನು ಓವರ್ಕಮ್ ಮಾಡ್ಬೇಕಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು. ಅಟ್ಲೀಸ್ಟ್ ಹಾರ್ಡ್ ವರ್ಕ್ ಮಾಡೋಕ್ಕಲ್ಲ ಒಳ್ಳೆ ಕೆಲಸನೇ ಮಾಡ್ಬೇಕು, ಅದು ಮುಂದೆ ತೊಗೊಂಡು ಬರ್ತೈತಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.